ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್, ನಿಮಗೆ ನಮ್ಮ ಬ್ಯಾಂಕ್ ಮೇಲೆ ಹೇಗೆ ಒಳ್ಳೆ ಭಾವನೆ ಇದೆಯೋ ಹಾಗೆ ನಿಮ್ಮ ಮೇಲೆ ನಮಗೂ ಒಳ್ಳೆ ಭಾವನೆ ಇದೆ. ಆದರೆ ಬಿಸ್ನೆಸ್ ನಡೆಯೋದು ರೂಲ್ಸ್ಗಳ ಮೇಲೆ, ಭಾವನೆಗಳ ಮೇಲೆ ಅಲ್ವಲ್ಲ. ಮೇಡಮ್, ನಾವು ಈ ರೀತಿ ಆ್ಯಕ್ಷನ್ ತಗೊಳ್ಳೋದು ನಮಗೆ ಅನಿವಾರ್ಯ ಆಗಿತ್ತು. ನಮಗೆ ನಮ್ಮದೇ ಆದಂತಹ ರೂಲ್ಸ್ಗಳಿದ್ದಾವೆ, ರೆಗ್ಯುಲೇಷನ್ಸ್ಗಳಿದ್ದಾವೆ. ಅದ್ರ ಪ್ರಕಾರ ನಾವು ನಡ್ಕೊಂಡಿದ್ದೀವಿ ಅಷ್ಟೇ. ಅದು ಅಲ್ಲದೆ ನಾವೇನು ಏಕಾಏಕಿ ಈ ರೀತಿ ಮಾಡಿಲ್ವಲ್ಲ. ನಿಮ್ಗೆ ಹಲವಾರು ಸಲ ನಾವು ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡಿದ್ದೀವಿ. ನಮ್ಮ ಆಫೀಸರ್ಸು ನಿಮ್ಗಳ ಜೊತೆ ಎಲ್ಲ ಫೋನಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡಿದ್ದಾರೆ. ನಿಮ್ಮ ಕಡೆಯಿಂದ ಯಾವುದೇ ಥರದ ಪಾಸಿಟಿವ್ ರೆಸ್ಪಾನ್ಸ್ ಬರದೇ ಇರುವಾಗ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ನಮ್ಮ ಡ್ಯೂಟಿನೂ ನಾವು ಮಾಡಲೇಬೇಕಲ್ವಾ? ಈಗಲೂ ನಿಮ್ಗೊಂದು ಅವಕಾಶ ಇದೆ. ರೈಟ್ ಟೈಮಲ್ಲಿ ಒಳ್ಳೆ ಡಿಸಿಷನ್ ತಗೊಂಡು ರೈಟಿಂಗಲ್ಲಿ ನೀವೇನಾದರೂ ಕೊಟ್ಟರೆ ಸೊ ನಿಮ್ಮ ಫ್ರೀಸ್ ಆಗಿರೋ ಅಕೌಂಟ್ನ ನಾವು ರಿಲೀಸ್ ಮಾಡಿಸ್ತೀವಿ. ನಮಗೊಂದು ಟೈಮ್ ಲಿಮಿಟ್ ಕೊಡಿ. ಅಷ್ಟರಲ್ಲಿ ಗೌತಮ್ ದಿವಾನ್ ಅವ್ರನ್ನ ಕರ್ಕೊಂಬಂದು ಮಾತಾಡಿಸ್ಬೇಕು, ಅಥವಾ ಲೋನ್ ರೀಪೇಮೆಂಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಬೇಕು. ಸರಿ, ಆಯಿತು, ಅದೆಲ್ಲ ಮಾಡ್ತೀವಿ. ಒಂದು 6 months ಟೈಮ್ ಬೇಕು. ಇಲ್ಲ ಸರ್, 6 months ಎಲ್ಲ ಟೈಮ್ ಕೊಡೋಕ್ಕಾಗಲ್ಲ. ನಾವೀಗಾಗಲೇ ಸಾಕಷ್ಟು ವೆಯ್ಟ್ ಮಾಡಿದ್ದೀವಿ. ನೀವು ನಮ್ಮ ಜೊತೆ ಚೆನ್ನಾಗಿರೋದ್ರಿಂದ ಮತ್ತು ಗೌತಮ್ ದಿವಾನ್ ಅವರ ಕಂಪನಿ ಆಗಿರೋದ್ರಿಂದ ನಾವು ವೆಯ್ಟ್ ಮಾಡ್ಬೋದಷ್ಟೇ. ಗೌತಮ್ ಸರ್ ಮೇಲೆ ಅವರ ರೆಸ್ಪೆಕ್ಟ್ಗೋಸ್ಕರ ನಾವು ಈ ಅವಕಾಶ ಕೊಡ್ತಾ ಇದ್ದೀವಿ. ಜಸ್ಟ್ ಶಟ್ ಅಪ್. ಪದೇ 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 ಅವನ ಹೆಸರನ್ನ ಯಾಕೆ ಎತ್ತುತ್ತೀರಾ? ಅವನೇನ್ ದೇವ್ರ ಅಥವಾ ಮೇಲಿಂದ ಉದ್ರಿದಾನ? ಡೋಂಟ್ ಸ್ಟಾಪ್ ಮಿ ಮಾಮ್. ಇದು ನಮ್ಮ ಕಂಪನಿ, ಅವನಿಗೂ ಈ ಕಂಪನಿಗೂ ಯಾವ ಸಂಬಂಧನೂ ಇಲ್ಲ. ಇತ್ತು, ಬಟ್ ಇವಾಗೆಲ್ಲ ಮುಗ್ದೋಗಿದೆ. ಬನ್ನಿ ಕೂತು ಮಾತಾಡೋಣ ಅಂತ ನಿಮ್ಮನ್ನ ಕರ್ತಿದ್ದೆ ಅಷ್ಟೇ ಹೊರತು ಬಂದಾಗೆಲ್ಲ ಅವನ ಹೆಸರನ್ನ ಮುಂದೆ ಜಪ ಮಾಡ್ಲಿ ಅಂತಲ್ಲ. ಹೂದ ಹೆಲ್ಲಿಸಿ ಯಾರ್ರೀ ಗೌತಮ್ ದಿವಾನ್? ಯಾವನವನು? ಅವನ ಹೆಸರಿಕೊಂಡು ಭಿಕ್ಷೆ ಹಚ್ಬೇಕಾ ನಿಮ್ಮ ಹತ್ರ ನಾವು? ಕರೆಕ್ಟ್ ಆಗಿ ಹೇಳ್ದೆ ಅಲಿಮಯ್ಯ, ಕರೆಕ್ಟ್ ಆಗಿ ಹೇಳ್ದೆ. ಸ್ವಲ್ಪನೂ ನಿಯತ್ತಿಲ್ದ ಜನ ಇವರು. ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡ್ತಿದೀವಿ, ಲಕ್ಷಾಂತರ ರೂಪಾಯಿ ಲಾಭ ಇದೆ. ಅದ್ರ ಸಣ್ಣ ಎಡವಟ್ಟಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾತಾಡ್ತಾರೆ. ಓ ಅಗ್ರರ್ರಿ, ಪ್ರಪಂಚದ ಇಲ್ಲದ ಬ್ಯಾಂಕ್ ಇವರಿಗೆ, ಯಾರು ಇಲ್ಲದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇವ್ರದ್ದು. ಬಿಡಯ್ಯ, ಇವ್ರ ಬ್ಯಾಂಕ್ ಅಲ್ದ್ರೆ 1000 ಬ್ಯಾಂಕ್ ಇದೆ ಪ್ರಪಂಚದಲ್ಲಿ. ಬಿಟ್ಟಾಕ್ಬಿಡು, ಹೋಗ್ಲಿ. ಏನ್ ಮಾಡ್ಕೋತಾರ ಮಾಡ್ಕೊಡ್ರಿ, ಹೋಗ್ರಿ. ಏನು ಮುಖ ಏನ್ ನೋಡ್ಕೊಂಡು ನಿಂತೀರಾ? ಔಟ್, ಗೆಟ್ ಔಟ್. ಸಾರಿ ಮೇಡಮ್, ನೀವು ಕರೆದ್ರಿ ಅಂತ ಬಂದ್ವಿ. ಈ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ನಾವು ಹೇಳೋದೆಲ್ಲ ಹೇಳಿದ್ದೀವಿ, ಉಳಿದಿದ್ದೆಲ್ಲ ನಿಮಗೆ ಬಿಟ್ಟಿದ್ದು ಮೇಡಮ್. ಬನ್ನಿ ಹೋಗೋಣ. ಹಚ್ಚಿದ ಬೆಂಕಿ ಚೆನ್ನಾಗೆ ಉರಿಯಿತು. ಏನಾಗಿದೆ ನಿನಗೆ? ಯಾಕೋ ಈ ರೀತಿ ಹುಚ್ಚುಚ್ಚಾಗಾಡ್ತಾ ಇದೆಯಾ? ಅವನ್ನ ಕರೆಸಿ ಏನಾದ್ರೂ ಮಾತಾಡಿ ಸಮಸ್ಯೆನ ಬಗೆಹರಿಸೋಣ ಅಂತಂದ್ರೆ ಎಲ್ಲ ಹಾಳು ಮಾಡ್ದಿಯಲ್ಲ. ನೀನೇನ ಇವನ್ ಜೊತೆ ಸೇರಿ ಅವನ್ ತರ ನಾಡ್ತಾ ಇದೆಯಲ್ಲ. ಈಗ ಅವ್ರು ಹೋಗಿ ರಿಪೋರ್ಟ್ ಹಾಕ್ತಾರೆ. ಏನ್ ಮಾಡ್ತೀರಾ? ಆಗ ನೀವೆಲ್ಲ ಏನ್ ಮಾಡ್ತೀರಾ? ರಿಪೋರ್ಟ್ ಹಾಕ್ಲಿ ಅಂತ ತಾನೇ ಇಷ್ಟೆಲ್ಲ ಗಂಟ್ಲು ಹರ್ಕೊಂಡಿದ್ದು. ಜೈ, ಮನೇಲಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದ್ಯಲ್ಲ, ಅದಕ್ಕೆ ಆ ಮಲ್ಲಿ ನಿಮ್ಮ ಅಣ್ಣ ಅದಕ್ಕೇನೆ ಕಾರಣ. ಮಲ್ಲಿ ತುಂಬಾ ಚಾಲಾಕಿ ಇದ್ದಾಳೆ. ಹೇಗಾದ್ರೂ ಸರಿ ನಾವು ಅಣ್ಣ ಹುಡುಕ್ಲೇಬೇಕು. ಎಳ್ಕೊಂಬಂದಾದ್ರೂ ಸರಿ ಜೈ, ನೀವು ಅವಳ ಕೈಲಿ ಪ್ರಾಪರ್ಟಿ ಪೇಪರ್ಗೆ ಸೈನ್ ತಗೊಂಡ್ಲೇಬೇಕು. ಇಲ್ಲಾಂದ್ರೆ ಪ್ರಾಬ್ಲಮ್ಸ್ ಯಾವುದು ಸಾಲ್ವ್ ಆಗಲ್ಲ. ಏನಮ್ಮ ನೀನು ಈ ತರ ಮಾತಾಡೋದು? ನೋಡು, ಅವನು ತಲೆ ಕೆಡ್ಸ್ಕೊಂಡ್ ಬಂದು ಗೊಬ್ಬರ ಆಗಿದೆ ಅವನ ತಲೆ.
ನೀನು ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಂಗೆ ಮತ್ತೆ ಅದನ್ನೇ ಕುಯ್ತಿಯಲ್ಲ. ಹಿಂಗ ಮಾತಾಡೋದು ಆ? ವಾ. ನೋಡು ಅವ್ನ ಮುಖ ನೋಡು, ಕೊಡ್ತಾಗಿರೋ ಹಲಸಿನ ಥರ ಇದೆ ಪಾಪ ಅಳಿವಿಗೆ. ಸುಮ್ಮನಿರೋ ಮಾಮ್ಸ್. ಅವಳು ಇವಾಗ ಏನು ತಪ್ಪು ಹೇಳಿದ್ಲು ಅಂತ ಅವಳು ಹೇಳ್ತಿರೋದು ಕರೆಕ್ಟಾಗೇ ಇದೆ. ಇಷ್ಟಕ್ಕೆಲ್ಲ ಕಾರಣ ಅವ್ರು 3 ಜನನೇ ತಾನೆ. ಹೇಳ್ಕೊಳ್ಳೋದಕ್ಕೆ 1000 ಕೋಟಿ ಆಸ್ತಿ ಒಡೆಯರು ನಾವು. ಆದರೆ ನಮ್ಮ ಯೋಗ್ಯತೆಗೆ ಅಕೌಂಟ್ ವರ್ಕ್ ಆಗ್ತಿಲ್ಲ, ಚೆಕ್ ವರ್ಕ್ ಆಗ್ತಿಲ್ಲ, ಕಾರ್ಡ್ ವರ್ಕ್ ಆಗ್ತಿಲ್ಲ. ಪರಿಸ್ಥಿತಿಗೆ ದುಡ್ಡು ಬೇಕು ಅಂದ್ರೆ ಸಾಲ ಮಾಡಂಗಿದೀವಿ ನಾವು. ಈ ನಮ್ಮ ಪರಿಸ್ಥಿತಿ ನೋಡಿದ್ರೆ ಸಾಲ ಕೊಡೋರು ಕೊಡೋದಿಲ್ಲ. ಅಂತ ಪರಿಸ್ಥಿತಿಲಿ ಇದೀವಿ ಮಾಮ್ಸ್ ನಾವು. ಇದಕ್ಕೆ ಕಾರಣ ಅವ್ರು 3 ಜನನೇ ತಾನೆ. ಅಳಿಮಯ್ಯ, ನಿಂಗೆ ಹಿಂಗೆ ಆಗಬೇಕು ಕಣೋ, ಹಿಂಗೆ ಆಗಬೇಕು. ನಿನ್ನ ಲೋನು ತೀರ್ಸಕ್ಕಾಗದೆ, ನಿನ್ನ ಸ್ವಂತದಲ್ಲಿರೋ ಆಸ್ತಿನೂ ಮಾರಕ್ಕಾಗದೆ, ಬ್ಯಾಂಕ್ನವ್ರು ನಿನ್ನ ಎಳ್ಕೊಂಡು ಹೋಗಿ ನಡು ರಸ್ತೆಯಲ್ಲಿ ಬಟ್ಟೆ ಬಿಚ್ಚಿ ಅವಮಾನ ಮಾಡಬೇಕು, ಅವಮಾನ. ಅದನ್ನ ಈ ಲಕ್ಷ್ಮೀಕಾಂತ ಕಣ್ತುಂಬ ನೋಡಬೇಕು ಕಣೋ. ಹೆಂಗಿರ್ಬೋದಿತ್ತು ಮಾಮ್ಸ್ ನಾವು, ಹೆಂಗಿರ್ಬೇಕಿತ್ತು ಲೆಕ್ಕ ನಾವು. ಇಲ್ದಾರ ರಾಯಲ್ ಬಿಂದಾಸ್ ಆಗಿ ಎಣ್ಣೆ ಹೊಡಿಬೇಕು. ಆದ್ರೆ ಈಗ ನೋವಲ್ಲಿ ಎಣ್ಣೆ ಹೊಡಿತಾ ಇದ್ದೀವಿ, ಕಷ್ಟಕ್ಕೋಸ್ಕರ ಎಣ್ಣೆ ಹೊಡಿತಾ ಇದ್ದೀವಿ. ಇಷ್ಟಕ್ಕೆಲ್ಲ ಕಾರಣ ಯಾರು? ದೇವರ್ಸಿಗಳ ತರ ಬದುಕ್ತಾ ಇದೀವಲ್ಲ ಮಾಮ್ಸ್ ನಾವು. ಆದ್ರೆ ಅವ್ರು 3 ಜನ ಅಲ್ಲೆಲ್ಲೋ ನೆಮ್ಮದಿ ಆಗಿದ್ದಾರೆ. ಅವ್ರುಗಳು ನೆಮ್ಮದಿ ಆಗಿರೋದಕ್ಕೆ ಹೇಗ್ ಸಾಧ್ಯ? ಕಿತ್ಕೋತೀನಿ, ಅವರ ನೆಮ್ಮದಿನ ಕಿತ್ಕೋತೀನಿ. ಏನು ಹೇಳಿ ಮೈ, ಯಾವನೇ ನೀನು? ಜಯದೇವ್ ದಿವಾನ್ ಮಾಮ್ಸ್ ನಾನು. ಗಾಡ್ ಸೈಡ್ ಬ್ಲಡಿ ಜಯದೇವ್ ದಿವಾನ್ ನಾನು. ಹೇಳ್ತಾ ಇದೀನಿ, ಬರ್ದಿಡ್ಕೋ. ಸಿಗ್ಲಿ ಅವ್ರುಗಳು ನನ್ನ ಕೈಗೆ ಇಂಚಿಂಚು ನರದಲ್ಲೂ ನರ್ಕ ತೋರಿಸಿ ಸಾಯಿಸ್ತೀನಿ, ನರ್ಕ. ಅಯ್ಯೋ ದೇವ್ರೆ, ಇವನೇನಪ್ಪ ಉಗ್ರ ಅವತಾರ ತಾಳು ತರ ಕಾಣ್ತಾವನೆ. ಕರೆಕ್ಟ್ ಜೈ, ಅವಳಿಗೆ ನೀವು ನರ್ಕನ ತೋರಿಸ್ಲೇಬೇಕು. ಮೇಲೆ ಹಾಕೊಟ್ಟಿದ್ದಾರೆ, ಇವಳಿಗೊಂದು ಗಟ್ಟಿದ್ದಾರೆ. ಅಮೃತಧಾರೆ, ನಮ್ಮೊಲವ ಅಮೃತಧಾರೆ.